ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಮೆರಿಕ ಫಸ್ಟ್ ಹೆಸರಲ್ಲಿ ಜಗತ್ತನ್ನೇ ಅಲುಗಾಡಿಸ್ತಾ ಇರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಚೀನಾ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ, ಯುದ್ಧಕ್ಕೂ ಸಿದ್ಧ, ಬನ್ನಿ ಅಂತ ರಣವೀಳ್ಯ ನೀಡಿದೆ. ಇತ್ತೀಚೆಗೆ ಟ್ರಂಪ್ ಚೀನಿ ಸರಕುಗಳ ಮೇಲೆ ಒಟ್ಟು 20% ಟ್ಯಾರಿಫ್ ಹೇರಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರ ಲಿನ್ ಜಿಯಾನ್, ಚೈನಾ ಎಲ್ಲ ರೀತಿಯ ಯುದ್ಧಕ್ಕೂ ಸಿದ್ಧವಿದೆ ಅಂತ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಟ್ಯಾರಿಫ್ ವಾರ್ ಆಗಿರ್ಬೋದು, ಟ್ರೇಡ್ ವಾರೇ ಆಗಿರ್ಬೋದು, ಅಥವಾ ಅಮೆರಿಕಗೆ ಯುದ್ಧವೇ ಬೇಕು ಅಂತಾದ್ರೆ ಚೀನಾ ಅದಕ್ಕೂ ರೆಡಿ ಇದೆ. ನಿಮಗೆ ಯಾವ ರೀತಿಯ ಯುದ್ಧ ಬೇಕೋ ನೀವೇ ಹೇಳಿ, ನಾವು ಮಾಡ್ತೀವಿ, ಕೊನೆ ತನಕ ಹೋರಾಟ ಮಾಡೋಕೆ ಸೈ ಅಂತ ಹೇಳಿದ್ದಾರೆ. ಅಲ್ಲದೆ ಮಾದಕ ವಸ್ತು ಸಾಗಾಟದಂತಹ ಸಣ್ಣ ಪುಟ್ಟ ಸಮಸ್ಯೆ ಇಟ್ಕೊಂಡು ಅಮೆರಿಕ ಚೀನಾ ಆಮದಿನ ಮೇಲೆ ಟ್ಯಾರಿಫ್ ಜಾಸ್ತಿ ಮಾಡ್ತಾ ಇದೆ. ಇದು ಸರಿಯಲ್ಲ. ನಮ್ಮ ಹಕ್ಕು ಮತ್ತು ಹಿತಾಸಕ್ತಿಯ ರಕ್ಷಣೆಗಾಗಿ ನಾವು ಏನ್ ಬೇಕಾದ್ರೂ ಮಾಡ್ತೀವಿ. ಇದರ ಅಗತ್ಯ ಕೂಡ ನಮಗಿದೆ. ಅಮೆರಿಕದಲ್ಲಿ ಆಗೋ ಸಮಸ್ಯೆಗೆ ಅಮೆರಿಕವೇ ಹೊಣೆ, ಅದಕ್ಕೆ ಬೇರೆ ಯಾರೂ ಅಲ್ಲ. ಅಮೆರಿಕ ಜನರಿಗೆ ಒಳ್ಳೇದಾಗ್ಲಿ ಅಂತ ಈ ಮಾದಕ ವಸ್ತುಗಳ ಸಮಸ್ಯೆ ನಿವಾರಿಸೋಕೆ ನಾವು ಕೂಡ ಕ್ರಮ ತಗೋತಾ ಇದೀವಿ. ಆದ್ರೆ ಅಮೆರಿಕ ನಮ್ಮನ್ನ ಮಾತ್ರ ದೂಷಿಸಿ ನಮ್ಮ ರೆಪ್ಯುಟೇಷನ್ ಹಾಳು ಮಾಡ್ತಾ ಇದೆ. ಟ್ಯಾರಿಫ್ ಜಾಸ್ತಿ ಮಾಡ್ತಾ ನಮ್ಮ ಮೇಲೆ ಪ್ರೆಷರ್ ಹಾಕಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆ. ನಾವು ಅವರಿಗೆ ಸಹಾಯ ಮಾಡಿದಕ್ಕೆ ಅವ್ರು ನಮಗೆ ಶಿಕ್ಷೆ ಕೊಡ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ಸಮಸ್ಯೆ ಬಗ್ಗೆ ಹರಿಯೋದಿಲ್ಲ. ಚೈನಾ ಮೇಲೆ ಒತ್ತಡ ಹೇರಿ ಅಮೆರಿಕ ದೊಡ್ಡ ತಪ್ಪು ಮಾಡ್ತಾ ಇದೆ. ನೀವು ಯಾವುದೇ ರೀತಿಯ ಯುದ್ಧ ಘೋಷಿಸಿದ್ರು ಕೂಡ ನಾವಂತೂ ರೆಡಿ ಇದೀವಿ, ಹಿಂದು ಮುಂದೆ ನೋಡದೆ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ತೀವ್ರ ಕೌಂಟರ್ ಅಟ್ಯಾಕ್ ಅನ್ನ ಚೀನಾ ಮಾಡಿದೆ. ಅಂದಹಾಗೆ ಇತ್ತೀಚೆಗಷ್ಟೇ ಅಮೆರಿಕ ಚೀನಾ ಆಮದಿನ ಮೇಲೆ 10% ಟ್ಯಾರಿಫ್ ಅನ್ನ ಜಾಸ್ತಿ ಮಾಡಿದ್ರು. ಅಂದ್ರೆ ಮೊದಲಿಂದ 10% ಸೇರಿ ಒಟ್ಟು 20% ಟ್ಯಾರಿಫ್ ಅನ್ನ ಚೀನಾ ಮೇಲೆ ಹೇರಲಾಗಿತ್ತು. ಇದಾದ ಬೆನ್ನಲ್ಲೇ ಚೀನಾ ಕೂಡ ಅಮೆರಿಕದಿಂದ ಬರೋ ಚಿಕನ್, ಗೋಧಿ, ಹಂದಿ ಮಾಂಸ ಸೇರಿದ ಹಾಗೆ ಇತರ ಪದಾರ್ಥಗಳ ಮೇಲೆ 15% ಟ್ಯಾರಿಫ್ ಹೇರಿತ್ತು. ಅದರ ಬೆನ್ನಲ್ಲೇ ಚೀನಾ ಈ ರೀತಿ ಹೇಳಿದೆ. ಏನು, ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಮೊದಲ ಬಾರಿಗೆ ಅಮೆರಿಕದ ಸಂಸತ್ನ ಜಂಟಿ ಅಧಿವೇಶನ ಉದ್ದೇಶಿಸಿ, ಅಂದ್ರೆ ಸ್ಟೇಟ್ ಆಫ್ ದಿ ಯೂನಿಯನ್ ಅಡ್ರೆಸ್ ಮಾಡಿದ್ದಾರೆ. ಅಮೆರಿಕ ಇಸ್ ಬ್ಯಾಕ್ ಅಂತ ಹೇಳಿದ್ದಾರೆ. ಅಲ್ಲದೆ ನಮ್ಮ ಕಠಿಣ ನೀತಿಗಳಿಂದ ಅಮೆರಿಕದ ವಿದೇಶಿ ಸಂಬಂಧಗಳು ರೀಶೇಪ್ ಆಗಿವೆ, ಚೇಂಜ್ ಆಗಿವೆ ಅಂತ ಹೇಳಿದ್ದಾರೆ. ಅಮೆರಿಕದ ರಕ್ಷಣೆಗೆ ಗ್ರೀನ್ಲ್ಯಾಂಡ್, ಪನಾಮಾ ಕಾಲುವೆಯನ್ನ ನಾವು ತಗೋತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಅಲ್ಲಿನ ನಾಗರಿಕರಿಗೆ ಬನ್ನಿ ಅಮೆರಿಕಗೆ ಸೇರಿ ಅಂತ ಆಫರ್ ಇಟ್ಟಿದ್ದಾರೆ. ಇದೇ ವೇಳೆ ಮುಂದಿನ ಏಪ್ರಿಲ್ 2ರಿಂದಲೇ ಭಾರತ, ಚೈನಾ ಸೇರಿ ಅಮೆರಿಕದ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ಸ್ ಮೇಲೆ ರೆಸಿಪ್ರೊಕಲ್ ಟ್ಯಾರಿಫ್, ಅಂದ್ರೆ ಈ ದೇಶಗಳು ಅಮೆರಿಕದ ಸರಕುಗಳ ಮೇಲೆ ಎಷ್ಟು ಟ್ಯಾರಿಫ್ ವಿಧಿಸ್ತಾರೋ ಅಷ್ಟೇ ಸರಿಸಮನಾದ ಟ್ಯಾರಿಫ್ ನಾವು ಹೇರ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ದಶಕಗಳಿಂದ ಬೇರೆ ರಾಷ್ಟ್ರಗಳು ಅಮೆರಿಕದ ಮೇಲೆ ಟ್ಯಾರಿಫ್ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ. ಈಗ ನಮ್ಮ ಸರದಿ ಬಂದಿದೆ. ಯುರೋಪಿಯನ್ ಒಕ್ಕೂಟ, ಚೈನಾ, ಬ್ರೆಜಿಲ್, ಭಾರತ ಸೇರಿ ಅನೇಕ ರಾಷ್ಟ್ರಗಳು ನಮ್ಮ ಸರಕುಗಳ ಮೇಲೆ ಬೇಕಾಬಿಟ್ಟಿ ಸುಂಕ ಹಾಕ್ತಿದ್ದಾರೆ. ಇದು ಅನ್ಯಾಯ. ಸೊ ನಾವು ಅದೇ ರೀತಿ ಮಾಡ್ತೀವಿ. ಭಾರತ ನಮ್ಮ ಮೇಲೆ 100%ಗೂ ಅಧಿಕ ಸುಂಕವನ್ನ ಹೇರುತ್ತೆ. ನಾವು ಚೀನಾ ಮೇಲೆ ಎಷ್ಟು ಟ್ಯಾರಿಫ್ ಹಾಕ್ತೀವೋ ಅದರ 2 ಪಟ್ಟು ಜಾಸ್ತಿ ಟ್ಯಾರಿಫ್ ಅನ್ನ ಚೀನಾ ನಮ್ಮ ಪ್ರಾಡಕ್ಟ್ಸ್ ಮೇಲೆ ಹಾಕತ್ತೆ. ಅದೇ ದಕ್ಷಿಣ ಕೊರಿಯಾ 4 ಪಟ್ಟು ಜಾಸ್ತಿ ವಿಧಿಸುತ್ತೆ ಅಂತ ಹೇಳಿದ್ದಾರೆ. ಈ ಮೂಲಕ ಈಗ ಟ್ರಂಪ್ ಭಾರತಕ್ಕೂ ಏಟು ಕೊಡೋಕೆ ರೆಡಿ ಆಗಿರುವುದು ಸ್ಪಷ್ಟ. ಹಾಗೊಂದು ವೇಳೆ ಅಮೆರಿಕ ಈ ರೆಸಿಪ್ರೊಕಲ್ ಟ್ಯಾರಿಫ್ ಅನ್ನ ವಿಧಿಸಿದ್ರೆ ಭಾರತದ ಫಾರ್ಮಾ, ಟೆಕ್ಸ್ಟೈಲ್ ಮತ್ತು IT ಸರ್ವಿಸಸ್ ಮೇಲೆ ಪರಿಣಾಮ ಬೀರುತ್ತೆ. ಇವುಗಳ ಬೆಲೆ ಅಮೆರಿಕದಲ್ಲಿ ಹೆಚ್ಚಾಗುತ್ತೆ. ಇದರಿಂದ ಅವುಗಳಿಗಿರೋ ಡಿಮಾಂಡ್ ಕಮ್ಮಿಯಾಗಿ ಭಾರತದ ರಫ್ತು ಕ್ಷೇತ್ರಕ್ಕೆ ಹೊಡೆತ ಬೀಳಬಹುದು ಅನ್ನೋ ಆತಂಕ ಇದೆ. ಆದ್ರೆ ಟ್ರಂಪ್ರ ಟ್ಯಾರಿಫ್ ಬಗ್ಗೆ ಅನುಮಾನಗಳು ಕೂಡ ಇದಾವೆ. ಕೆನಡಾ ಮತ್ತು ಮೆಕ್ಸಿಕೋ ಮೇಲೆ ಹಾಕಿರೋ ಟ್ಯಾರಿಫ್ ವಿಚಾರದಲ್ಲಿ ಡೀಲ್ ಆಗಬಹುದು. ಟ್ರಂಪ್ ಅವುಗಳನ್ನ ರೋಲ್ ಬ್ಯಾಕ್ ಮಾಡಬಹುದು ಅಂತ ಟ್ರಂಪ್ರ ಕಾಮರ್ಸ್ ಸೆಕ್ರೆಟರಿ ಆಗಿರುವಂತ ಲಟ್ನಿಕ್ ಖುದ್ದು ಹೇಳಿದ್ದಾರೆ. ಅಮೆರಿಕ ಮತ್ತು ಈ ರಾಷ್ಟ್ರಗಳ ಅಧಿಕಾರಿಗಳೊಂದಿಗೆ ಮಾತುಕತೆ ಆಲ್ರೆಡಿ ನಡೀತಾ ಇದೆ. ಬುಧವಾರದ ಒಳಗಡೆ ಡೀಲ್ ಆಗಿ ಟ್ಯಾರಿಫ್ ಅನ್ನ ವಾಪಸ್ ತಗೋಬಹುದು ಅಂತ ಕೂಡ ಹೇಳಲಾಗ್ತಿದೆ. ಹಾಗೊಂದು ವೇಳೆ ಆದ್ರೆ ಎಲ್ಲ ರಾಷ್ಟ್ರಗಳೊಂದಿಗೆ ಡೀಲ್ ಮಾಡಿಕೊಂಡು ಅಮೆರಿಕಗೆ ಫೇವರ್ ಆಗೋ ಡಿಸಿಷನ್ ಮಾಡಿಸ್ಕೊಂಡು ಟ್ರಂಪ್ ಟ್ಯಾರಿಫ್ ಅನ್ನ ತೆಗೆಯುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ನಾಯಕತ್ವ ಅಡಿಯಲ್ಲಿ ಕೆಲಸ ಮಾಡೋಕೆ ನಾವು ರೆಡಿ ಇದೀವಿ ಅಂತ ಯುಕ್ರೇನ್ ಅಧ್ಯಕ್ಷ ವೊಲಡಿಮಿರ್ ಝೆಲೆನ್ಸ್ಕಿ ಹೇಳಿದ್ದಾರೆ. ಯಾರಿಗೂ ಕೂಡ ಯುದ್ಧ ಬೇಡ, ಯುಕ್ರೇನ್ ನಲ್ಲಿ ಶಾಂತಿ ಸ್ಥಾಪಿಸೋಕೆ ನಾವು ಮಾತುಕತೆ ನಡೆಸೋಕೆ ಮುಂದಾಗ್ತೀವಿ, ಟ್ರಂಪ್ ಜೊತೆಗೆ ಕೆಲಸ ಮಾಡ್ತೀವಿ, ನಮಗೆ ಶಾಂತಿ ಮುಖ್ಯ ಅಂತ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಟ್ರಂಪ್ ಜೊತೆ ಯುಕ್ರೇನ್ ಅಧ್ಯಕ್ಷ ವೊಲಡಿಮಿರ್ ಝೆಲೆನ್ಸ್ಕಿಯ ಜಗಳ ಆಗಿತ್ತು. ಅದರ ಬೆನ್ನಲ್ಲೇ ಯುಕ್ರೇನ್ಗೆ ಹೋಗೋ ನೆರವನ್ನ ಅಮೆರಿಕ ಕ್ಯಾನ್ಸಲ್ ಮಾಡಿತ್ತು. ಈಗ ಝೆಲೆನ್ಸ್ಕಿಯಿಂದ ಈ ರೀತಿಯ ಹೇಳಿಕೆ ಬಂದಿದೆ. ಇನ್ನೊಂದ್ ಕಡೆ ಟ್ರಂಪ್ DJ ಡೇನಿಯಲ್ ಅನ್ನೋ 13 ವರ್ಷದ ಹುಡುಗನನ್ನ ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಆಗಿ ಆಯ್ಕೆ ಮಾಡಿದ್ದಾರೆ. ಟೆಕ್ಸಾಸ್ ಮೂಲದ ಈ DJ ಡೇನಿಯಲ್ ಅವರಿಗೆ 2018ರಲ್ಲಿ ಕ್ಯಾನ್ಸರ್ ಇರೋದು ಗೊತ್ತಾಗಿತ್ತು. ಹಾಗಾಗಿ ಇವರು ಹೆಚ್ಚಂದ್ರೆ 5 ತಿಂಗಳು ಬದುಕಬಹುದು ಅಂತ ವೈದ್ಯರು ಹೇಳಿದ್ರು. ಆದ್ರೆ ಕಳೆದ 6 ವರ್ಷಗಳಿಂದ ಈ ಕಾಯಿಲೆ ವಿರುದ್ಧ ಫೈಟ್ ಮಾಡ್ತಾನೆ ಇದ್ದಾರೆ.
ಈಗ ಡಿಜೆ ಡೇನಿಯಲ್ ತಾವು ಪೊಲೀಸ್ ಆಫೀಸರ್ ಆಗಬೇಕು ಅಂತ ಕನಸನ್ನ ಹೊಂದಿದ್ರು. ಅದನ್ನ ಟ್ರಂಪ್ ಈ ರೀತಿ ನೆರವೇರಿಸಿದ್ದಾರೆ. ಈ ವಿಶೇಷ ಕ್ಷಣವನ್ನ ಡೆಮೊಕ್ರಾಟ್ಸ್ ಮತ್ತು ರಿಪಬ್ಲಿಕನ್ಸ್ ಒಟ್ಟಾಗಿ ಸೇರಿ ಸೆಲೆಬ್ರೇಟ್ ಕೂಡ ಮಾಡಿದ್ದಾರೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಗಾಜಾ ಪ್ಲಾನ್ಗೆ ಅರಬ್ ರಾಷ್ಟ್ರಗಳು ಕೌಂಟರ್ ಕೊಟ್ಟಿವೆ. ಗಾಜಾ ಅಭಿವೃದ್ಧಿಪಡಿಸೋಕೆ ತಮ್ಮದೇ ಹೊಸ ಪ್ಲಾನ್ ಅನ್ನ ಅರಬ್ ನಾಯಕರು ರೆಡಿ ಮಾಡಿದ್ದಾರೆ. ಬರೋಬ್ಬರಿ 4.3 ಲಕ್ಷ ಕೋಟಿ ರೂಪಾಯಿ ವೆಚ್ಚದ 112 ಪುಟಗಳ ದೊಡ್ಡ ಯೋಜನೆಯನ್ನ ಈಜಿಪ್ಟ್ ತಯಾರು ಮಾಡಿದೆ. ಇದಕ್ಕೆ ಅರಬ್ ರಾಷ್ಟ್ರಗಳು ಒಪ್ಪಿಗೆ ಸೂಚಿಸಿವೆ. ಈ ಪ್ಲಾನ್ ಪ್ರಕಾರ 2030 ಒಳಗೆ ಗಾಜಾವನ್ನ ಪುನರ್ ನಿರ್ಮಾಣ ಮಾಡೋ ಸಂಕಲ್ಪ ಹಾಕೊಂಡಿದ್ದಾರೆ. ಅಲ್ಲದೆ ಗಾಜಾ ಜನರನ್ನ ಯಾವುದೇ ಕಾರಣಕ್ಕೂ ಬೇರೆ ಕಡೆಗೆ ಶಿಫ್ಟ್ ಮಾಡಲ್ಲ, ಅವರು ಯಾವತ್ತಿಗೂ ಅಲ್ಲೇ ಇರ್ತಾರೆ. ಗಾಜಾ ಪುನರ್ ನಿರ್ಮಾಣ ಕಾರ್ಯಕ್ರಮದ ವೇಳೆ ಗಾಜಾ ಜನರಿಗೆ ವಾಸಿಸೋಕೆ ಅಂತ ತಾತ್ಕಾಲಿಕ ಮನೆಗಳನ್ನ ಕಟ್ಟಿಕೊಡ್ತೀವಿ. ಮೊದಲ ಹಂತದಲ್ಲಿ ಸ್ಫೋಟಗೊಳ್ಳದ ಸ್ಫೋಟಕಗಳನ್ನ ಗಾಜಾದಿಂದ ಸೇಫ್ ಆಗಿ ಹೊರಗಡೆ ತಗೊಂಡು ಹೋಗ್ತೀವಿ. ನಂತರ ಇಸ್ರೇಲ್ ದಾಳಿಯಿಂದ ಗಾಜಾದಲ್ಲಿ ಹಾನಿಗೊಳಗಾದ 5 ಕೋಟಿ ಟನ್ನಷ್ಟು ಕಟ್ಟಡಗಳ ಅವಶೇಷವನ್ನ ಕ್ಲಿಯರ್ ಮಾಡ್ತೀವಿ. ಪ್ಯಾಲೆಸ್ತೇನ್ ಅಥಾರಿಟಿಯ ಮೇಲ್ವಿಚಾರಣೆಯಲ್ಲಿ ಇದೆಲ್ಲವನ್ನ ಅಭಿವೃದ್ಧಿಪಡಿಸಲಾಗುತ್ತೆ ಅಂತ ಪ್ಲಾನ್ ನಲ್ಲಿ ಉಲ್ಲೇಖಿಸಲಾಗಿದೆ. ಆ ಮೂಲಕ ಹಮಸ್ ಗಳನ್ನ ಇದರಿಂದ ಹೊರಗಿಡೋಕೆ ಅರಬ್ಬರು ರೆಡಿಯಾಗಿರೋ ತರ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಪ್ಲಾನ್ ನಲ್ಲಿ ಹಮಸ್ ಬಗ್ಗೆ ಯಾವುದೇ ಉಲ್ಲೇಖನೇ ಇಲ್ಲ. ಇನ್ನು ಇದರ ಅಡಿಯಲ್ಲಿ ಗಾಜಾದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು, ಹೈ ಕ್ಲಾಸ್ ಹೋಟೆಲ್ಸ್, ಏರ್ಪೋರ್ಟ್, ಸುಂದರ ಪಾರ್ಕ್ ಗಳನ್ನ ನಿರ್ಮಿಸಲಾಗುತ್ತೆ ಅಂತ ಅರಬ್ ಲೀಗ್ ಮುಖ್ಯಸ್ಥ ಅಹ್ಮದ್ ಅಬುಲ್ ಘೇಟ್ ಹೇಳಿದ್ದಾರೆ. ಆದರೆ ಈ ಪ್ಲಾನ್ ಅನ್ನ ಇಸ್ರೇಲ್ ವಿರೋಧಿಸಿದೆ. ಈಜಿಪ್ಟ್ ಮುಂದಿಟ್ಟಿರೋ ಪ್ಲಾನ್ ಗಾಜಾದ ಪ್ರಸ್ತುತ ಪರಿಸ್ಥಿತಿಗೆ ಪರಿಹಾರ ಕೊಡಲ್ಲ ಅಂತ ಇಸ್ರೇಲ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಹೇಳಿದ್ದಾರೆ. ಅತ್ತ ಅಮೆರಿಕದ ವೈಟ್ ಹೌಸ್ನ ಅಧಿಕಾರಿಗಳು ಕೂಡ ಈ ಪ್ಲಾನ್ ಅನ್ನ ರಿಜೆಕ್ಟ್ ಮಾಡಿದ್ದಾರೆ. ಸದ್ಯ ಗಾಜಾದಲ್ಲಿ ಸಿಕ್ಕಾಪಟ್ಟೆ ಅವಶೇಷಗಳಿವೆ, ಸ್ಫೋಟಕಗಳು ಹಾಗೆ ಉಳಿದಿವೆ, ಅದು ಜನರಿಗೆ ವಾಸಿಸೋಕೆ ಯೋಗ್ಯವಾಗಿ ಉಳ್ಕೊಂಡಿಲ್ಲ. ಅರಬ್ ರಾಷ್ಟ್ರಗಳ ಪ್ಲಾನ್ಸ್ ಸರಿಯಿಲ್ಲ. ಗಾಜಾವನ್ನ ಹಮಸ್ಗಳಿಂದ ಇಂಡಿಪೆಂಡೆಂಟ್ ಮಾಡೋ ನಿರ್ಧಾರಕ್ಕೆ, ಬಿಡಿಸೋ ನಿರ್ಧಾರಕ್ಕೆ ಟ್ರಂಪ್ ಕಮಿಟ್ ಆಗಿದ್ದಾರೆ ಅಂತ ಅಮೆರಿಕ ಹೇಳಿದೆ. ಏನೋ ತಮ್ಮ ಹೆಸರೇ ಇಲ್ಲದೆ ಹೋದ್ರೂ ಕೂಡ ಹಮಸ್ ಈ ಪ್ಲಾನ್ ಅನ್ನ ಸ್ವಾಗತಿಸಿದೆ. ಪಾಕಿಸ್ತಾನದಲ್ಲಿ ಭೀಕರ ಉಗ್ರ ದಾಳಿಯಾಗಿದೆ. ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ಬನ್ನು ಅನ್ನೋ ಸೇನಾ ನೆಲೆ ಮೇಲೆ ದಾಳಿ ಮಾಡಲಾಗಿದೆ. ಪರಿಣಾಮ ಕನಿಷ್ಠ 12 ಜನ ಪ್ರಾಣ ಕಳ್ಕೊಂಡಿದ್ದಾರೆ. 30ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಸ್ಫೋಟದ ತೀವ್ರತೆಗೆ ಪಾಕ್ ಮಿಲಿಟರಿ ಕಾಂಪೌಂಡ್ನ ಗೋಡೆ ಒಡೆದು ಹೋಗಿದೆ. ದಾಳಿ ವೇಳೆ ಉಗ್ರರು ಒಳನುಗ್ಗೋಕು ಪ್ರಯತ್ನ ಪಟ್ಟಿದ್ದಾರೆ. ಆಗ ಭದ್ರತಾ ಪಡೆಗಳು ಅವರನ್ನ ತಡೆಯೋಕೆ ಹೋದಾಗ ಸ್ಫೋಟ ಉಂಟಾಗಿದೆ. ಇದರಲ್ಲಿ 5-6 ಉಗ್ರರು ಭಾಗಿಯಾಗಿದ್ದಾರೆ ಅನ್ನೋ ಆರಂಭಿಕ ಮಾಹಿತಿ ಸಿಗ್ತಾ ಇದೆ. ಟಿಟಿಪಿ ಬೆಂಬಲಿತ ಜೈಷ್ ಉಲ್ ಫುರ್ಜಾನ್ ಅನ್ನೋ ಉಗ್ರ ಪಡೆ ಈ ದಾಳಿಯ ಹೊಣೆಯನ್ನ ಹೊತ್ಕೊಂಡಿದೆ. ದಾಳಿಗೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಘಟನೆಯಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಮತ್ತೆ 2 ದೊಡ್ಡ ಬೇಟೆಯಾಡಿದೆ. ಹಮಸ್ ಲೀಡರ್ ಇಸ್ರೇಲ್ ಜಾದಿಯನ್ನ ವೆಸ್ಟ್ ಬ್ಯಾಂಕ್ನ ಜೆನಿನ್ ಏರ್ ಸ್ಟ್ರೈಕ್ ನಲ್ಲಿ ಹೊಡೆದುರುಳಿಸಿದೆ. ಹಾಗೂ ಇನ್ನೊಂದು ಕಡೆ ಹೆಜ್ಬುಲ್ಲಾ ನೇವಿ ಕಮಾಂಡರ್ ಖೋದಾ ಸೈದ್ ಹಾಶಮ್ನನ್ನ ದಕ್ಷಿಣ ಲೆಬನಾನ್ನ ಏರ್ ಸ್ಟ್ರೈಕ್ ನಲ್ಲಿ ಹೊಡೆದು ಹಾಕಿದೆ. ಖುದ್ದು ಇಸ್ರೇಲಿ ಸೇನೆ ಈ ಮಾಹಿತಿಯನ್ನ ಶೇರ್ ಮಾಡಿದೆ. ಇನ್ನೊಂದು ಕಡೆ ರಷ್ಯಾ ಯುಕ್ರೇನ್ ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮೂಲಕ ದೊಡ್ಡ ಏರ್ ಸ್ಟ್ರೈಕ್ ನಡೆಸಿದೆ. ಯುಕ್ರೇನ್ನ ಸೇನಾ ತರಬೇತಿ ನೆಲೆಯನ್ನ ಗುರಿಯಾಗಿಸಿ ಈ ದಾಳಿ ಮಾಡಲಾಗಿದೆ. ಪರಿಣಾಮ ಯುಕ್ರೇನ್ ಏರ್ ಫೋರ್ಸ್ನ 150 ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ. ಸೇನೆಗೆ ಮಾರ್ಗದರ್ಶನ ಕೊಡುವ 30 ವಿದೇಶಿ ಮಾರ್ಗದರ್ಶಕರು ಕೂಡ ಮೃತಪಟ್ಟಿದ್ದಾರೆ ಅಂತ ಅಲ್ಲಿನ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಈ ಬಗ್ಗೆ ರಷ್ಯಾದ ರಕ್ಷಣಾ ಇಲಾಖೆ ಕೂಡ ಮಾಹಿತಿಯನ್ನ ಕೊಟ್ಟಿದೆ. ದಾಳಿಯಲ್ಲಿ ಒಟ್ಟು 180 ಶತ್ರುಗಳು ಸಾವನ್ನಪ್ಪಿದ್ದಾರೆ ಅಂತ ಹೇಳಿದೆ. ಸರ್ಬಿಯಾದ ಸಂಸತ್ನಲ್ಲಿ ಯಾರೂ ಊಹೆ ಮಾಡದ ಘಟನೆಯಾಗಿದೆ. ವಿಪಕ್ಷಗಳು ಅಧಿವೇಶನದ ಒಳಗೆ ಸ್ಫೋಟಕ ಸಿಡಿಸಿದ್ದಾರೆ. ಯೂನಿವರ್ಸಿಟಿಗಳ ಶಿಕ್ಷಣಕ್ಕೆ ಹೆಚ್ಚಿನ ಅನುದಾನ ಕೊಡಬೇಕು ಅಂತ ವೋಟ್ ಮಾಡೋಕೆ ಸಂಸತ್ನಲ್ಲಿ ಅಧಿವೇಶನ ಕರೆಯಲಾಗಿತ್ತು. ಇದಕ್ಕೆ ವಿರೋಧ ಪಕ್ಷದಿಂದ ದೊಡ್ಡ ಗಲಾಟೆಯಾಯಿತು. ಹೀಗಾಗಿ ವಿರೋಧ ಪಕ್ಷದ ಸಂಸದರು ಆಡಳಿತ ಪಕ್ಷದವರ ಮೇಲೆ ಟಿಯರ್ ಗ್ಯಾಸ್ ಹಾಗೂ ಕೈಯಿಂದ ಎಸೆಯೋ ಹೊಗೆ ಸ್ಫೋಟಕಗಳನ್ನ ಬಿಸಾಡಿದ್ದಾರೆ. ಪಾರ್ಲಿಮೆಂಟ್ ಒಳಗೆ ಯುದ್ಧ ಭೂಮಿಯ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ. ಇದರಿಂದಾಗಿ ಕನಿಷ್ಠ 2 ಸಂಸದರಿಗೆ ಗಾಯಗಳಾಗಿವೆ. ಅದರ ಫೋಟೋಸ್ ವೈರಲ್ ಆಗಿವೆ. ಈ ಘಟನೆ ಟೈಮ್ನಲ್ಲಿ ಒಬ್ಬ ಸಂಸದರಿಗೆ ಪಾರ್ಶ್ವವಾಯು ಕೂಡ ಆಗಿದೆ ಅಂತ ವರದಿಯಾಗಿದೆ. ಮಹತ್ವದ ಬೆಳವಣಿಗೆಯಲ್ಲಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ರಷ್ಯಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಮಾರ್ಚ್ 7ನೇ ತಾರೀಕು ರಷ್ಯಾಗೆ ಹೋಗಲಿರೋ ಮಿಶ್ರಿ ಅಲ್ಲಿ ನಡೆಯೋ ಆನ್ಯುವಲ್ ಫಾರಿನ್ ಆಫೀಸ್ ಕನ್ಸಲ್ಟೇಷನ್ಸ್ ಮೀಟಿಂಗ್ ನಲ್ಲಿ ಪಾಲ್ಗೊಳ್ತಾರೆ. ಚೈನಾ ವಿಶ್ವದ ಅತ್ಯಂತ ದೊಡ್ಡ ಮತ್ತು ತನ್ನ 4ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಅಂದ್ರೆ ವಿಮಾನ ವಾಹಕ ಯುದ್ಧ ನೌಕೆಯನ್ನ ನಿರ್ಮಿಸಿರೋದು ಸ್ಯಾಟಲೈಟ್ ಇಮೇಜಸ್ ಇಂದ ಗೊತ್ತಾಗ್ತಾ ಇದೆ. ಚೈನಾದ ಡೆಲಿಯನ್ ಶಿಪ್ ಯಾರ್ಡ್ ನಲ್ಲಿ ಇದರ ನಿರ್ಮಾಣ ಆಗ್ತಾ ಇದೆ. ಇದೊಂದು ನ್ಯೂಕ್ಲಿಯರ್ ಪವರ್ಡ್ ಹಾಗೂ ಯುದ್ಧ ವಿಮಾನ ಲಾಂಚ್ ಮಾಡೋ 4 ಫ್ಲೈಟ್ ಡೆಕ್ ಅನ್ನ ಹೊಂದಿರೋ ವಿಶ್ವದ ಅತ್ಯಂತ ದೊಡ್ಡ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗ್ತಾ ಇದೆ. ಅಮೆರಿಕದ ಜೆರಾಲ್ಡ್ ಆರ್ ಫೋರ್ಡ್ ಗಿಂತಲೂ ದೊಡ್ಡದಾಗಿ ನಿರ್ಮಾಣ ಮಾಡಲಾಗ್ತಿದೆ. ಅಮೆರಿಕದ ಈ ಜೆರಾಲ್ಡ್ ಆರ್ ಫೋರ್ಡ್ ಇದೆಯಲ್ಲ, ಈ ಕ್ಯಾರಿಯರ್ 1 ಲಕ್ಷ ಟನ್ ಸಾಮರ್ಥ್ಯವನ್ನ ಹೊಂದಿದೆ. ಸುಮಾರು 90 ಏರ್ಕ್ರಾಫ್ಟ್ ಅನ್ನ ಸಾಗಿಸಬಹುದು. ಇದರಲ್ಲಿ 3 ರಿಂದ 4 ಫುಟ್ಬಾಲ್ ಗ್ರೌಂಡ್ ನಷ್ಟು ಜಾಗ ಇದೆ. ಚೈನಾ ಅದನ್ನು ಮೀರಿಸುವ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ನಿರ್ಮಾಣ ಮಾಡಿಬಿಟ್ಟಿದೆ.
ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.